ಈ ಕನ್ನಡಿಗರಿಗೆ ನಮಸ್ಕಾರಗಳು. ಅನುಕೂಲ ಮಾಡೋ ಶ್ರೀನಿವಾಸದ RS. ನಾನು ಕೆಲವೊಬ್ಬನೇ ಕಾಟನ್ಪೇಟೆ ಗೇಟಲ್ಲಿ ಎಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ಬಿಟ್ಟೆ. ಕಾರಣ ಇಷ್ಟೇ, ನನ್ನ ಕಾಟನ್ಪೇಟೆ ಗೇಟ್ ರಿಲೀಸ್ ಆಗಬೇಕಾಗಿತ್ತು. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬ ದುಃಖದಿಂದ ನಮ್ಮ ರಾಜ್ಕುಮಾರ್ ಅಂದರೆ ನನಗೆ ತುಂಬ ಅಭಿಮಾನ, ಮೇಡಮ್ ಅವರು ಅಂದರೆ ನಮ್ಗೆ ತುಂಬ ಅಭಿಮಾನ. ಅವಾಗಿಲ್ಲ ಒಬ್ಬ ಪೊಲೀಸ್ ಸರ್ ನಮ್ಮ ದೇವರೇ ಅವರು. ನಾನೆಲ್ಲ ಸಿನಿಮಾ ಮಾಡೋಕ್ಕೆ ಮುಂಚೆಯಿಂದನೂ ಅವ್ರ ಜೊತೆ ನನ್ನ ವಹಿವಾಟಿದೆ. ಅದು ಮುಂಚೆಯಿಂದನೇ ಕನಕ್ಕೊಂಡು ಬರ್ತಾಯಿದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ. ಅದು ಸಿನಿಮಾ ಆಗಿಲ್ಲ. ಕಾರಣದಿಂದ ದೇವ್ರನ್ನ ನನ್ನ ದುಡ್ಗೋಸ್ಕರ ತಗೊಂಡ್ಬಿಟ್ರ ಅಂತ ಹೇಳಿದೆ. ದಯವಿಟ್ಟು ನೀವು ಹೇಳ್ಕೊಟ್ಟಿಲ್ಲ ಸಂಶಯಕ್ಕೂ ಆ ಮಾತನ್ನ ಇವತ್ತು ವಾಪಸ್ ತಗೋತಾ ಇದ್ದೀನಿ. ಅವ್ರು ದೇವರಾಗೇ ಇರ್ತಾರೆ ಅನ್ಕೊಂಡಿದ್ದೀನಿ. ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ, ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರದ್ದು ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮಗೆಲ್ಲ ಗೊತ್ತು, ನಾನು ಓದಿಲ್ಲ, ಮನ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ದಯವಿಟ್ಟು ನಿಮಗೆ ಕೈ ಮುದ್ದು ಹಾಕೋತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ.